ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ಸ್ಟೈಲಲ್ಲಿ ಮಟನ್ ಸಾರು ಹೆಂಗೆ ಮಾಡೋದು ನೋಡೋಣ ಬನ್ನಿ. ಒಂದು ಪ್ಯಾನ್ಗೆ ಆಯಿಲ್ ಹಾಕೋಣ ಮತ್ತು ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಅದ್ರ ಜೊತೆ 3 ಈರುಳ್ಳಿ ಹಾಕೊಳ್ಳೋಣ. 1 kg ಮಟನ್ಗೆ ಈ ಮಸಾಲ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ 1 ಸ್ಪೂನಷ್ಟು ಕಾಳು ಮೆಣಸು ಹಾಕೊಳ್ಳೋಣ. ಇವಾಗ ಅದಕ್ಕೆ 1.5 ಸ್ಪೂನ್ ಧನಿಯಾ ಪೌಡರ್ ಚೆನ್ನಾಗಿ ಸ್ಲೋ ಫ್ಲೇಮಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಬೇಕಿರೋಷ್ಟು ಉಪ್ಪು, ಕೊತ್ತಂಬರಿ, ಪುದೀನ ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಜಾರಿಗೆ ಸೇರಿಸ್ಕೊಳ್ಳಿ. ಆ ಜಾರ್ಗೆ ಗಸಗಸೆ ಕಲ್ಲೆಪಪ್ಪು ಇದೆರಡು ಸೇರಿಸ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಆಯಿಲ್ ಮತ್ತು ಸಣ್ಣದಾಗಿ ಹಚ್ಕೊಂಡಿರೋ 1 ಈರುಳ್ಳಿ ಮತ್ತು ಮಟನ್ ಸೇರಿಸ್ಕೊಳ್ಳೋಣ. ಮಟನ್ ಬಂದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಅದಕ್ಕೆ ಉಪ್ಪು ಮತ್ತು 1/4 ಟೀ ಸ್ಪೂನ್ ಅರಿಶಿನ ಮತ್ತು 1.5 ಟೀ ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಆಯಿಲಲ್ಲಿ ಒಂದು 15 ಮಿನಿಟ್ಸು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾವು ಮಾಡಿರೋ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷವರೆಗೂ ಆ ಮಸಾಲೆ ಫ್ರೈ ಆಗಲಿ. ನೆಕ್ಸ್ಟು ಒಂದು ಜಾರ್ಗೆ ತೆಂಗಿನಕಾಯಿ ಮತ್ತು 1 ಟೊಮೆಟೊ ಇದೆರಡೂ ಸೇರಿಸಿ ಪೇಸ್ಟ್ ಥರ ರುಬ್ಕೊಳ್ಳೋಣ. ಇವಾಗ 5 ನಿಮಿಷ ನಂತರ ತೆಂಗಿನಕಾಯಿ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ನಾವು ಇವಾಗ ವಿಷಲ್ಗೆ ಇಡೋಣ. 3 ರಿಂದ 4 ವಿಷಲ್ ಬಂದರೆ ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ. ಇವಾಗ ನಮಗೆ ಮಟನ್ ಸಾರು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಮಟನ್ ಸಾರಿಗೆ ಯಾವ್ದು ಬೇಕಾದರೂ ನೀವು ಕಾಂಬಿನೇಷನ್ ತಿನ್ಬೋದು. ಇಡ್ಲಿ, ದೋಸೆ, ಪೂರಿ, ನಾನ್ ಆಗಲಿ, ಮುದ್ದೆ ಆಗಲಿ, ರೈಸ್ ಆಗಲಿ ಎಲ್ಲ ಜೊತೆನೂ ಇದು ಸಖತ್ತಾಗಿರುತ್ತೆ. ನನ್ನ ಸ್ಟೈಲಲ್ಲಿ ಮಾಡಿದ್ದೀನಿ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಟ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.